श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 81ನೇ ಶ್ಲೋಕ. ಶಲ್ಯಸ್ತದಾ ಧರ್ಮಸುತಂ ವಿಹಾಯ ಕರ್ಣೋ ಯಯೋ ತತ್ರ ಯುಧಿಷ್ಠಿರೋಪಿ ಗತ್ವಾ ಶನೈಃ ಶಿಬಿರಂ ತತ್ರ ಶಿಷ್ಯೇ ಕರ್ಣೋ ಯದಾ ರಾಜಗೃದ್ಧಿ ಜಗಾಮ. ಅಂದರೆ ಭೀಮಸೇನ ದೇವರು ಹಿಂದೆ ನೋಡಿದಂತೆ ಭೀಮಸೇನ ದೇವರು ದುರ್ಯೋಧನನ್ನ ಚೆನ್ನಾಗಿ ಪೀಡಿಸ್ತಾ ಇದ್ರು. ಅದನ್ನ ಶಲ್ಯ ಹೇಳ್ತಾನೆ. ಶಲ್ಯನ ಮಾತನ್ನು ಕೇಳಿ ಕರ್ಣ ಏನ್ ಮಾಡ್ತಾನೆ, ಯುಧಿಷ್ಠಿರನನ್ನ ಪೀಡೆ ಮಾಡುವುದನ್ನ ಬಿಟ್ಟು ದುರ್ಯೋಧನನ ಹತ್ರ ಹೋಗ್ತಾನೆ. ತದಾ ಕರ್ಣಃ ಯತ್ರ ದುರ್ಯೋಧನಃ ತತ್ರ, ಹಾಗೆ ಅಂತ ಯುಧಿಷ್ಠಿರನನ್ನ ಬಿಟ್ಟು ಕರ್ಣ ದುರ್ಯೋಧನನ ರಕ್ಷಣೆ ಮಾಡಬೇಕು ಅಂತ ಅಲ್ಲಿಗೆ ಹೋಗ್ತಾನೆ. ಅದರಿಂದ ಯುಧಿಷ್ಠಿರನ ಪ್ರಾಣ ಉಳಿಯಿತು. ಯುಧಿಷ್ಠಿರನು ಕೂಡ ಶನೈಹಿ ಶಿಬಿರಂ ಪ್ರತಿ ಗತ್ವಾ, ನಿಧಾನಕ್ಕೆ ಯುದ್ಧರಂಗವನ್ನು ಬಿಟ್ಟು ಶಿಬಿರಕ್ಕೆ ಹೊರಟೋಗ್ತಾರೆ ಯುಧಿಷ್ಠಿರ. ತತ್ರ ಶಿಬಿರೇ ಶಿಷ್ಯೇ, ಶಿಬಿರಕ್ಕೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಯುಧಿಷ್ಠಿರ. ಯದಾ ರಾಜಗೃದ್ಧಿ ರಾಜ್ಞಃ ಸುಯೋಧನಸ್ಯ ಗೃದ್ಧಿ ರಕ್ಷಣಾಕಾಂಕ್ಷಿ ಕರ್ಣ ಜಗಾಮ ದುರ್ಯೋಧನ. ತದನಂತರ ರಾಜಗೃದ್ಧಿ, ರಾಜನನ್ನ ರಕ್ಷಣೆ ಮಾಡಬೇಕು ಅಂತ ಕರ್ಣ ಅಲ್ಲಿಗೆ ಹೋಗ್ತಾನೆ. ಭೀಮಸೇನ ದೇವರು ಪೀಡಿಸ್ತಾ ಇದ್ರಲ್ವಾ ದುರ್ಯೋಧನನ್ನ, ಅವರ ಹತ್ರ ಕರ್ಣ ಹೋದ ಅಂತ ಅರ್ಥ. ದ್ರೋಣಿ ಕೃಪಶ್ಚಾತ್ರ ತದೈವ ಜಗ್ಮತುಸ್ತದಾ ಭೀಮೋ ದ್ರೋಣಿ ಕರ್ಣೌ ಜಗಾಮ ಕೃಪೋ ನೃಪಂ ರಥಮಾರೋಪ್ಯಯಚ್ಚ ವಿದ್ಧಂ ಶರೈರ್ ಭೀಮ ಬಾಹು ಪ್ರಮುಕ್ತೈಃ ನೃಪಂ ಸಮಾದಾಯ ಕೃಪೇ ಯಾತೆ ಭೀಮಾರ್ದಿತೌ ದ್ರೋಣಿ ಕರ್ಣೌ ಶರೋಗೈಃ ವಿಹಾಯ ತಂ ಜಗ್ಮತು ಸೋಮಕಾನಾಂ ಚಮುಂ ಶರೋಗೈರಭಿಪಾತಯಂತೌ. ಯಾವಾಗ ದುರ್ಯೋಧನನನ್ನ ಭೀಮಸೇನ ದೇವರು ಹಿಂಸೆ ಮಾಡ್ತಾ ಇದ್ರು, ಆಗ ಕರ್ಣ ಬಂದ ಅಂತ ನೋಡಿದೀವಿ. ಅದೇ ಸಮಯದಲ್ಲಿ ದ್ರೋಣಿ ಅಂದರೆ ಅಶ್ವತ್ಥಾಮಾಚಾರ್ಯರು ಮತ್ತು ಕೃಪಾಚಾರ್ಯರು ಕೂಡ ಅಲ್ಲಿಗೆ ಬಂದರು. ಭೀಮಃ ದ್ರೋಣಿಕರ್ಣೌ ಜಗಾಮ, ಭೀಮಸೇನ ದೇವರು ಅಶ್ವತ್ಥಾಮರು ಮತ್ತು ಕರ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅಂತ ಹೋದರು, ದುರ್ಯೋಧನನ್ನ ಬಿಟ್ರು. ಆಗ ಕೃಪಾಚಾರ್ಯರು ದುರ್ಯೋಧನನ್ನ ತಮ್ಮ ರಥದಲ್ಲಿ ಕೂಡಿಸಿಕೊಂಡು ಅವನನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ರು. ಶರೈಹಿ ಭೀಮಬಾಹು ಪ್ರಮುಕ್ತೈಹಿ, ಅದರಿಂದ ದುರ್ಯೋಧನನ ಪ್ರಾಣ ಅವತ್ತು ಉಳೀತು. ಈ ರೀತಿಯಾಗಿ ಭೀಮಸೇನ ದೇವರ ಪರಾಕ್ರಮ. ತದನಂತರ ಅಶ್ವತ್ಥಾಮರು ಮತ್ತು ಕರ್ಣ ಇಬ್ಬರೂ ಕೂಡ ಚೆನ್ನಾಗಿ ಏಟನ್ನು ತಿಂತಾರೆ. ಭೀಮಾರ್ಧಿತವು ಅಂತ ಬರೀತಾರೆ ನೋಡಿ. ಭೀಮಸೇನ ದೇವರಿಂದ ತುಂಬಾ ಪೀಡೆಗೆ ಒಳಗಾಗಿ ಅಶ್ವತ್ಥಾಮರು ಮತ್ತು ಕರ್ಣ ವಿಹಾಯತಂ ಜಗ್ಮತುಹು, ಭೀಮಸೇನ ದೇವರನ್ನ ಬಿಟ್ಟು ಅವರು ದೂರ ಓಡೋಗ್ತಾರೆ. ಸೋಮಕಾನಾಂ ಚಮೋಂ ಶರೌಗೈಹಿ ಅಭಿಪಾತಯಂತೌ, ಸೋಮಕ ಅಂತ ಒಂದು ಸೈನ್ಯ, ಆ ಸೈನ್ಯದ ಮೇಲೆ ಬಾಣಗಳನ್ನು ಬಿಡ್ತಾ ಅಶ್ವತ್ಥಾಮರು ಮತ್ತು ಕರ್ಣ ಅಲ್ಲಿಗೆ ಹೋದರು ಅಂತ ಅರ್ಥ. ಅಥಾತ್ರ ರಾಜಾನಂ ಅಚಕ್ಷಮಾನೋ ಧನಂಜಯೋ ವಾಸುದೇವ ಪ್ರಣುನ್ನಃ ಅಭ್ಯಾಯಯೋ ಪಾರ್ಷತ ಸ್ವಾಂತು ಸೇನಾಂ ಕರ್ಣಾಹತಾಂ ವೀಕ್ಷ್ಯ ಕುರುನ ಪೀಡಯತ್. ಇಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ, ರಣರಂಗದಲ್ಲಿ ಯುಧಿಷ್ಠಿರನನ್ನ ಕಾಣಿಸ್ತಾ ಇಲ್ಲ. ಯುಧಿಷ್ಠಿರ ಇಲ್ಲ, ಶಿಬಿರಕ್ಕೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಅರ್ಜುನನಿಗೆ ಸಂಶಯ, ಧರ್ಮರಾಜನಿಗೆ ಏನಾಯ್ತೋ ಏನೋ ಅಂತ ಒಂದು ಆತಂಕ. ಅದರಿಂದ ಕೃಷ್ಣನಿಂದ ಪ್ರೇರಿತನಾಗಿ ಅರ್ಜುನನು ಕೂಡ ಶಿಬಿರಕ್ಕೆ ಬರ್ತಾನೆ. ಯಾಕೆ? ರಾಜಾನಂ ದ್ರಷ್ಟುಂ, ಯುಧಿಷ್ಠಿರನನ್ನ ಕಾಣಬೇಕು ಅಂತ ಅರ್ಜುನ ಬರ್ತಾನೆ. ನ್ಯವಾರಯತ್ ಸಮಾಯಾಂತಂ ಕಪಿ ಪ್ರವರಕೇತನಂ ದ್ರೋಣಿ ದುಃಶಾಸನಶ್ಚೈವ ದೃಷ್ಟದ್ಯುಮ್ನಮವಾರಯತ್.
ಈ ರೀತಿಯಾಗಿ ಬರ್ತಾ ಇರುವಾಗ ನ್ಯವಾರಯೇತು ಸಮಾಯಂತಂ ದ್ರೌಣಿ ದುಶ್ಯಾಸನೈಹಿ. ದ್ರೌಣಿ ಅಶ್ವತ್ಥಾಮರು ಮತ್ತು ದುಶ್ಯಾಸನ ಇಬ್ಬರೂ ಕೂಡ ಕಪಿವರ ಪ್ರಕೇತನಂ, ಕಪಿಧ್ವಜನಾದ ಅಂದ್ರೆ ಧ್ವಜದಲ್ಲಿ ಹನುಮಂತ ದೇವರು ಉಳ್ಳವರಾದ ಅರ್ಜುನನನ್ನ ಅಶ್ವತ್ಥಾಮರು ಮತ್ತು ದುಶ್ಯಾಸನ ತಡೀತಾರೆ. ದುಶ್ಯಾಸನ ದೃಷ್ಟದ್ಯುಮ್ನಂ ಅವಾರಯತ್. ಅರ್ಜುನನನ್ನ ಅಶ್ವತ್ಥಾಮರು ತಡೀತಾರೆ, ದೃಷ್ಟದ್ಯುಮ್ನನನ್ನ ದುಶ್ಯಾಸನ ತಡೆಯುತ್ತಾನೆ ಅಂತ ಅರ್ಥ. ಉಭಾವತಿರತೌ ತೌ ತೋ ಶಸ್ತ್ರಾಸ್ತ್ರೈರಭ್ಯವರ್ಷತಾಂ ದುಶ್ಯಾಸನಃ ಪಾರ್ಷತಶ್ಚ ಕುರ್ವಂತೌ ಬಾಣಜಂ ತಮಃ. ಆಗ ಉಭೌ ಅತಿರತೌ, ಇಬ್ಬರೂ ಕೂಡ ದುಶ್ಯಾಸನ ಮತ್ತು ದೃಷ್ಟದ್ಯುಮ್ನ ಇಬ್ಬರೂ ಕೂಡ ಅತಿರಥರು, ಅಂದ್ರೆ ಅನೇಕ ಬಿಲ್ಲುಗಾರರ ಜೊತೆಗೆ ಏಕ ಸಮಯದಲ್ಲಿ ಯುದ್ಧ ಮಾಡತಕ್ಕವರು, ಮಹಾಪ್ರವೀಣರು ಅಂತ ಅರ್ಥ. ಅವರು ಶಸ್ತ್ರಾಸ್ತ್ರಗಳಿಂದ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡು ಬಾಣಜಂ ತಮಃ, ಆ ಬಾಣದಿಂದ ಕತ್ತಲೇ ಆಯ್ತೆಂತೆ. ನೋಡಿ, ಹಗಲೊತ್ತು ಯುದ್ಧ ನಡೀತಾ ಇರೋದು, ಈ ಬಾಣದಿಂದ ಏನಾಯ್ತು, ಅಷ್ಟು ಬಾಣಗಳು ಸೇರಿ ಸೂರ್ಯನ ಪ್ರಕಾಶವೇ ಬೀಳ್ತಾ ಇಲ್ಲ, ಅಷ್ಟು ಕತ್ಲೆ ಆಗೋಯ್ತು ಅಂತ. ತತ್ರ ದುಶ್ಯಾಸನೇನಾಜೋ ಸ್ತಂಭಿತೌ ದ್ರುಪದಾತ್ಮಜಃ ಯತಮಾನೋಪಿ ನಿರ್ಯತ್ನಃ ಕೃತೋ ಯುದ್ಧೇ ನಿರಾಯುಧಃ ತದಾಭವತ್ ಯುದ್ಧಂ ಅತೀವ ದಾರುಣಂ ದ್ರೌಣೇಸ್ತನೂಜೇನ ತು ವಜ್ರಪಾಣೇಃ ತತ್ರ ವಿಬದ್ಧ ಶರಪಂಜರೇಣ ಪಾರ್ಥೋ ಅಪನುತ್ತಾಪಿ ಗಾಂಡಿವಜ್ಯ ಪಾರ್ಥೋಪಿ ಕೃಷ್ಣೈಧಿತ ಬಾಹುವೀರ್ಯೋ ನಿಹತ್ಯ ಸೂತಂ ಗುರುಪುತ್ರಕಸ್ಯ ಚಿತ್ವಾ ಚ ರಶ್ಮೀನ್ ಸುರಗಾನಮುಷ್ಯ ವಿದ್ರಾವಯಾಮಾಸ ಶರೈ ಸುದೂರಂ. ಆಗ ಆ ಯುದ್ಧದಲ್ಲಿ ದೃಪದಾತ್ಮಜ ಸ್ತಂಭಿತ. ದುಶ್ಯಾಸನ ಭಾರಿ ಚೆನ್ನಾಗಿ ಯುದ್ಧ ಮಾಡಿ ದೃಷ್ಟದ್ಯುಮ್ನನನ್ನ ಸ್ತಂಭಿತ ಜಡೀಕೃತ ಅಂತ ಬರೀತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ದುಶ್ಯಾಸನ ಯುದ್ಧ ಮಾಡಿದ್ದಾನೆ. ಯತಮಾನೋಪಿ ನಿರ್ಯತ್ನಃ ಕೃತಃ, ಪ್ರಯತ್ನ ಪಟ್ಟರೂ ಕೂಡ ಏನು ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿರಾಯುಧ ಕೃತಃ, ಆಯುಧ ಇಲ್ಲದವನನ್ನಾಗಿ ಕೂಡ ಮಾಡಿದ ಅಂತ ಹೇಳ್ತಾರೆ. ತದನಂತರ ಈ ಕಡೆ ಅಶ್ವತ್ಥಾಮ ಮತ್ತು ಅರ್ಜುನ ಅವರಿಬ್ಬರ ಮಧ್ಯದಲ್ಲಿ ಭಾರಿ ಘೋರವಾದ ಯುದ್ಧ ಆಯಿತು. ಅಲ್ಲೂ ಕೂಡ ಅರ್ಜುನನನ್ನ ಕಟ್ಟಿ ಹಾಕ್ತಾರೆ ಅಶ್ವತ್ಥಾಮಾಚಾರ್ಯರು. ಗಾಂಡೀವಜ್ಯ ಅಪನುತ್ತಾಪಿ ಗಾಂಡೀವಜ್ಯ, ಅರ್ಜುನನ ಆ ಗಾಂಡೀವದ ಹಗ್ಗ, ಬಿಲ್ಲು ಅಂದ್ರೆ ಹಗ್ಗ ಕಟ್ಟಿರ್ತಾರೆ ನೋಡಿ, ಆ ಹಗ್ಗವನ್ನೇ ತುಂಡು ಮಾಡ್ತಾರೆ. ಅದನ್ನ ತುಂಡು ಮಾಡಿ ಕೃಷ್ಣ ಅರ್ಜುನನನ್ನ ಬಂಧನ ಮಾಡಿದಾಗ ಕೃಷ್ಣ ಏನ್ ಮಾಡ್ತಾನೆ, ತಾನು ಎದ್ದು ಕೃಷ್ಣನನ್ನ ಅರ್ಜುನನನ್ನ ಆಲಿಂಗನ ಮಾಡಿಕೊಂಡು ಅರ್ಜುನನ ಬಲ ಬೆಳೆಯುವಂತೆ ಮಾಡ್ತಾರೆ. ನೋಡಿ, ಇದು ಕೃಷ್ಣ ಸಾರಥ್ಯ ಅಂದ್ರೆ ಏನೋ ಹಗ್ಗ ಹಿಡ್ಕೊಂಡು ಕುದುರೆ ಓಡಿಸಿದ ಅಂತ ತಿಳಿಯಬಾರದು. ಆ ಅರ್ಜುನನಿಗೆ ಅಶ್ವತ್ಥಾಮರಿಂದ ಈಗಾಗಲೇ ಅನೇಕ ಬಾರಿ ಆಪತ್ತು ಬಂದಿತ್ತು, ಎಲ್ಲಾ ಕಡೆಯಲ್ಲೂ ಪಾರು ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಇಲ್ಲೂ ಅಷ್ಟೇ, ಅರ್ಜುನನ ಬಂಧನ ಮಾಡಿದಾಗ ಪರಮಾತ್ಮ ಅವನನ್ನು ಆಲಿಂಗನ ಮಾಡಿಕೊಂಡು ಅವನ ಬಂಧನವನ್ನು ಬಿಡಿಸಿ ಅವನ ವೀರ್ಯ, ಅವನ ಬಲ ಹೆಚ್ಚಾಗುವಂತೆ ಮಾಡಿದ ಅಂತ ಹೇಳ್ತಾರೆ. ಆ ಹೆಚ್ಚಾದ ಬಲದಿಂದ ಮತ್ತೆ ಅರ್ಜುನ ಯುದ್ಧ ಮಾಡಿ ಅಶ್ವತ್ಥಾಮರನ್ನ ಓಡಿಸ್ತಾರೆ ಅಂತ ಹೇಳ್ತಾರೆ. ಸುದೂರಂ ಶರೈಹಿ ಸುದೂರಂ ವಿದ್ರಾವಯಾಮಾಸ, ಬಹಳ ದೂರ ಓಡಿ ಹೋದ್ರಂತ ಅಶ್ವತ್ಥಾಮರ. ಎಷ್ಟು ಬಾರಿ ಪ್ರಯತ್ನ ಪಟ್ಟರು ಕೂಡ ಅರ್ಜುನನನ್ನ ಬಂಧನ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಬೇಸರ ಪಟ್ಟು ಹೋದ್ರು. ಅತೀತ್ಯ ಪುತ್ರಂ ತು ಗುರೋ ಸಮಾಗತೆ ಪಾರ್ಥೇ ಕರ್ಣೋ ದ್ರಾವಯಾಮಾಸ ಸೇನಾಂ ಪಾಂಡೋ ಸುತಾನಾಂ ಶರವರ್ಷಧಾರೋ ದುರ್ಯೋಧನಶ್ಚಾನುಯಯೌ ತಮೇವ. ಗುರೋ ಪುತ್ರಂ ಅತೀತ್ಯ, ಗುರುಪುತ್ರರಾದ ಅಶ್ವತ್ಥಾಮರು ದೂರ ಹೋದಾಗ ಕರ್ಣಃ ಪಾಂಡವ ಸುತಾನ, ಕರ್ಣನು ಪಾಂಡವರ ಮಕ್ಕಳನ್ನ ಶರವರ್ಷದಿಂದ ಪೀಡಿಸ್ತಾನೆ. ದುರ್ಯೋಧನನು ಕೂಡ ಕರ್ಣನ ಜೊತೆಗೆ ಸೇರಿ ಪಾಂಡವರ ಮಕ್ಕಳನ್ನ ಪೀಡಿಸ್ತಾನೆ.
ದೃಷ್ಟದ್ಯುಮ್ನ ಆಗ ಬೇರೆ ಒಂದು ಧನುಸನ್ನು ಹಿಡ್ಕೊಂಡು ಬಂದು ಕರ್ಣನನ್ನು ನೋಡಿ ಆ ಕರ್ಣನನ್ನು ನಿಲ್ಲಿಸಿ ಅವನ ಜೊತೆಗೆ ಯುದ್ಧವನ್ನು ಮಾಡ್ತಾನೆ ದೃಷ್ಟದ್ಯುಮ್ನ ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.